ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಇವತ್ತು ಕೆ ಇ ಅವರು ಕೆ-ಸೆಟ್ ಎಕ್ಸಾಮಿನೇಷನ್ನ ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಓಕೆ, ಪ್ರತಿಯೊಬ್ಬರ ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ. ನೀವು ಈ ಪಿ ಡಿ ಎಫ್ ಬೇಕು ಅಂತ ಹೇಳಿದರೆ ಕೆ ಇ ಎ ವೆಬ್ಸೈಟಿಗೆ ಹೋದರೆ ಅಲ್ಲಿ ಪಿ ಡಿ ಎಫ್ ಸಿಗುತ್ತೆ. ಈ ಪಿ ಡಿ ಎಫಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಸರ್ಚ್ ಬಾರಲ್ಲಿ ಕೊಟ್ಟರೆ ಅಥವಾ ನಿಮ್ಮ ನೇಮನ್ನು ಸರ್ಚ್ ಬಾರಲ್ಲಿ ಕೊಟ್ಟರೆ ತೋರಿಸುತ್ತೆ. ಪ್ರತಿಯೊಬ್ಬರು ನೇಮ್ ಇದ್ದೇ ಇರುತ್ತೆ. ಆ್ಯಂಡ್ ಪೇಪರ್ 1ನಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಮತ್ತು ಪೇಪರ್ 2ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅನ್ನೋದು ನೀವು ಇಲ್ಲಿ ಚೆಕ್ ಮಾಡಿಕೊಳ್ಬೇಕು. ಆ್ಯಂಡ್ ಇದು ಪ್ರಾವಿಷನಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ಏನು ಎಕ್ಸಾಮ್ ಬರೆದು ಬಂದಾದಮೇಲೆ ಆನ್ಸರ್ಸ್ ಕೀಸ್ಗಳನ್ನು ರಿಲೀಸ್ ಮಾಡಿದರು, ಅದನ್ನು ಚೆಕ್ ಮಾಡ್ಕೊಂಡಿದ್ದೀರಿ. ಆಗ ನಿಮಗೆ ನಿಮ್ಮ ಮಾರ್ಕ್ಸ್ ಎಷ್ಟು, ನಿಮ್ಮ ಸ್ಕೋರ್ ಎಷ್ಟು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿತ್ತು. ಆ ಮಾರ್ಕ್ಸು ಮತ್ತು ಈ ಸ್ಕೋರು ಈ ಎರಡನ್ನೂ ಕಂಪೇರ್ ಮಾಡಿ. ಓಕೆ, ತುಂಬ ವೇರಿಯೇಷನ್ ಬರ್ತಾ ಇದೆ ಅಂತಂದರೆ ಯು ಹ್ಯಾವ್ ಟು, ಅಂದರೆ ನೀವು ಮತ್ತೆ ಅಗೈನ್ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒ ಎಮ್ ಆರು ಮತ್ತು ಆನ್ಸರ್ ಕೀಸ್ಗಳನ್ನು. ಅಥವಾ ಒ ಎಮ್ ಆರು ಕರೆಕ್ಟಾಗಿದೆ, ಆನ್ಸರ್ ಕೀಸ್ಗಳು ಕರೆಕ್ಟಾಗಿದೆ, ಆ್ಯಂಡ್ ನನಗೆ ಈ ಸ್ಕೋರಲ್ಲಿ, ಈ ಪೇಪರಲ್ಲಿ, ಈ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದೆ ಅಂತ ಅಂದರೆ ನೀವು ಅದಕ್ಕೆ ಅಬ್ಜೆಕ್ಷನ್ಸನ್ನು ಸಲ್ಲಿಸ್ಬಹುದು, ಆಕ್ಷೇಪಣೆ ಸಲ್ಲಿಸ್ಬಹುದು. ಆಕ್ಷೇಪಣೆ ಸಲ್ಲಿಸೋದಕ್ಕೆ 19ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಕ್ಕೂ ಕೂಡ ಕೆ ಅವರು ಲಿಂಕನ್ನು ಕಳಿಸಿದ್ದಾರೆ, ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕಲ್ಲಿ ಹೋಗಿ ನೀವು ವಿತ್ ಪ್ರೂಫ್ ಆಕ್ಷೇಪಣೆನ ಸಲ್ಲಿಸಬೇಕಾಗತ್ತೆ. ಅಂದರೆ ನಿಮ್ಮ ಒ ಎಮ್ ಆರ್ ಏನಿರುತ್ತೆ, ಒ ಎಮ್ ಆರ್ ಕಾಪಿ, ಅದರ ಫೋಟೋನ ಅಥವಾ ಅದರ ಜೆರಾಕ್ಸ್ ಫೋಟೋನ ನೀವು ಅವರಿಗೆ ಸೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಒಂದು ಮೇಲ್ನ ಮಾಡಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ ಎಷ್ಟಿದೆ, ಈ ಸ್ಕೋರ್ ಕಾರ್ಡಲ್ಲಿ ಎಷ್ಟು ತೋರಿಸ್ತಾ ಇದೆ ಅನ್ನೋದನ್ನು ನೀವು ಅವರಿಗೆ ಮೇಲ್ ಮಾಡಬೇಕಾಗತ್ತೆ. ಆ್ಯಂಡ್ ಇದೇ ಫೈನಲ್ಲ ಅಂತಂದರೆ ಇಲ್ಲ, ನೀವೇನಾದರೂ ನಿಮ್ಮ ಒ ಎಮ್ ಆರ್ನ ಫೋಟೋ ಅವರಿಗೆ ಕಳಿಸಿ ಅದು ಸರಿ ಅಂತ ಅನಿಸಿದ್ರೆ, ಇಲ್ಲಿ ನೀವು ಏನು ಸ್ಕೋರ್ ಮಾಡಿರ್ತೀರಿ ಅದಕ್ಕಿಂತ ಜಾಸ್ತಿ ನಿಮ್ಮದಿದ್ದರೆ ಮತ್ತೆ ಏನು ಫೈನಲ್ ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ. ಅದರಲ್ಲಿ ನಿಮ್ಮದು ಜಾಸ್ತಿ ಇದ್ದರೆ ಜಾಸ್ತಿ ಅನೌನ್ಸ್ ಮಾಡ್ತಾರೆ. ಸೊ ಅಬ್ಜೆಕ್ಷನ್ಸ್ ಏನಾದರೂ ಸಲ್ಲಿಸೋದಿದ್ರೆ ಸಲ್ಲಿಸಬಹುದು. ಆ್ಯಂಡ್ 19ನೇ ತಾರೀಕು ಒಳಗಡೆ 12:30 ಒಳಗಡೆ ನೀವು ಅದನ್ನು ಅಬ್ಜೆಕ್ಷನ್ಸ್ನ ಸಲ್ಲಿಸಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ಈ ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಸದ್ಯದರಲ್ಲೇ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ಇಂಡಿವಿಜುವಲ್ ಸಬ್ಜೆಕ್ಟ್ಗಳ ಸ್ಕೋರ್ ಲಿಸ್ಟು ಕೂಡ ಅವೈಲಬಲ್ ಇದೆ. ಅಲ್ಲಿ ನೀವು ಬೇರೆಯವರ ಸ್ಕೋರ್ಸು ಮತ್ತು ಅಂದರೆ ನಿಮ್ಮ ಸಬ್ಜೆಕ್ಟಿನ ಅಥವಾ ನಿಮ್ಮ ಒಂದು ಬ್ರ್ಯಾಂಚಿನ ಬೇರೆಯವರ ಸ್ಕೋರು ಮತ್ತು ನಿಮ್ಮ ಸ್ಕೋರ್ಗಳನ್ನು ಕಂಪೇರ್ ಮಾಡಿಕೊಂಡ್ರೆ ನಿಮ್ಮದು ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಕೆ ಇ ವೆಬ್ಸೈಟ್ಗೆ ಹೋಗಿ ನೋಡಿ, ನಾನಿಲ್ಲಿ ತೋರಿಸ್ತೀನಿ. ಕೆ ಇ ವೆಬ್ಸೈಟಿಗೆ ಹೋದರೆ ನಿಮಗೆ ಇಲ್ಲಿ ಕಾಣಿಸ್ತದೆ ನೋಡಿ, ಇಲ್ಲಿ ಕೆ-ಸೆಟ್ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ಕೀ ಉತ್ತರಗಳಿದೆ. ಇದರಲ್ಲಿ ಹೋದರೆ ನಿಮಗೆ ತಾತ್ಕಾಲಿಕ ಫಲಿತಾಂಶಗಳು ಸಿಗುತ್ತೆ ನೋಡಿ. ಅದರ ಒಂದು ನೋಟಿಫಿಕೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಆಕ್ಷೇಪಣೆ ಏನಾದರೂ ಸಲ್ಲಿಸೋದಿದ್ರೆ 19ನೇ ತಾರೀಕು ಒಳಗಡೆ ಮಧ್ಯಾಹ್ನ 12:30 ಒಳಗಡೆ ನೀವು ಸಲ್ಲಿಸಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಅಂತಿಮಕ್ಕೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ನೋಡಿ, ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ, ಕಂಪ್ಲೀಟ್ ಡಾಕ್ಯುಮೆಂಟ್. ಓಕೆ, ಇದರಲ್ಲಿ ನೀವು ನಿಮ್ಮ ನೇಮ್ ಅಥವಾ ರಿಜಿಸ್ಟರ್ ನಂಬರ್ನ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಸ್ಕೋರ್ ಕಾರ್ಡ್ ಬರುತ್ತೆ. ಸೊ ಒಂದ್ಸಲಿ ಕಂಪೇರ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸದ್ಯದರಲ್ಲೇ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.